ಬಾಯ್ ಬಾಯ್ ಅಲ್ಲ, ವಾಪಸ್ ಸಿಕ್ವಾ ಬನ್ನಿ. ಪ್ರಜ್ಞಾ ಮಧ್ಯದಲ್ಲಿ ಏನಿತ್ತಂತೇಳಿ ಹೇಳಿ ಯಾರಿಗಾರು ಅಯ್ಯೋ ದೇವ್ರೆ ಇವ್ರು ಹಂಗೆ ಮಾಡ್ತು. ಎಸ್ ಮನೆಗೆ ಒಬ್ರೊಬ್ರು ಅರ್ಥ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ವಿಡಿಯೋಸ್ ಎಲ್ಲ ಕಾಣ್ತಿದ್ರಲ್ಲ. ಎಸ್, ಇವತ್ತು ನಾನು ಎಂತ ಮಾಡಬೇಕಂತ ಎಣಿಸಿದೆ ಅಂದರೆ ಹಲಸಿನಕಾಯಿದು ಕಬಾಬ್ ಮಾಡು ಅಂತ ಎಣಿಸಿದೆ. ಎಂತಕ್ಕಂತೇಳಿ ಹೇಳಿದ್ರೆ, ನನಗೆ ಹಲಸಿನಕಾಯಿ ಕಬಾಬ್ ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ, ಸಿಮಂತ್ ನೋಯಿನ ಫಂಕ್ಷನ್. ಅಲ್ಲಿ ಹಲಸಿನ ಹಣ್ಣಿದ್ದು ಕಬಾಬ್ ತಿಂತಿದ್ದೆ. ಅದು ತಿಂದ್ರ ಮೇಲೆ ನನಗೆ ಸಹ ಮಾಡ್ಕಂತ ಅನಿಸ್ತಿತ್ತು. ಈ ವರ್ಷ ನಮ್ಮ ಮನೆಯಲ್ಲೇ ಬೇಗ ಆಗಿದೆ ಹಲಸಿನಕಾಯಿ. ಮತ್ತು ಈ ವರ್ಷ ಕೆಳಗೇನೆ ಆಯಿತು ಹಲಸಿನಕಾಯಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಹಲಸಿನಕಾಯಿ ಮೇಲಾಪು ದೊಡ್ಡ ಮರ, ಅದು ಅಲ್ಲಿ ಕಾಣಿಸ್ತಿತ್ತು ಅದೇ ಮರ, ಅದು ಮೇಲಾಪುದು. ಅದು ಮೇಲಾದದ್ದನ್ನು ಕೊಯ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಎಂತ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಆದರೆ ಈ ವರ್ಷ ಹಲಸಿನ ಕಾಯಿ ಕೆಳಗೇನೆ ಆಯಿತು, ಅಂದರೆ ಕೊಯ್ಯುವ ನೀಕುವಷ್ಟು ಆಗಿದೆ. ಹಾಗಾಗಿ ಅದಕ್ಕೆ ನಾನು ಈ ವರ್ಷ ನಮ್ಮ ಮನೇಲಿ ಬೆಳೆದಂಥ ಹಲಸಿನಕಾಯಿಯನ್ನು ನಾನೇ ಕೊಯ್ದು ಕಬಾಬ್ ಮಾಡ್ತೇನಂತ ಅಂದ್ಕೊಂಡಿದ್ದೀನಿ. ಸೊ ಕಬಾಬ್ ಮಾಡೋಕ್ಕೋಸ್ಕರ ಫಸ್ಟ್ ಎಂತ ಹಲಸಿನಕಾಯಿನ ಕೊಯ್ಕೊ ಎಂತಕ್ಕಂತೇಳಿ ಹೇಳಿದ್ರೆ ಹಲಸಿನಕಾಯಿ ಪುದು ಮರದಲ್ಲಿ. ಸೊ ಹಲಸಿನಕಾಯಿ ಕೊಯ್ಲಿಕ್ಕೆ ಹೋಗೋಣ ಬನ್ನಿ ಎಲ್ಲರೂ. ನಾನು ಬೇರೆ ಎಲ್ಲಿಗೂ ಹೋಗಿದ್ದಿದ್ದೆ, ಹಾಗಾಗಿ ಸ್ವಲ್ಪ ಅಂಗಿನ ಚೇಂಜ್ ಮಾಡ್ಕೊ. ಫಸ್ಟ್ ನಾನು ಅಂಗಿ ಚೇಂಜ್ ಮಾಡ್ಕೊಂತೆ. ಅಂಗಿ ಚೇಂಜ್ ಮಾಡಿ ಆದಮೇಲೆ ಹಲಸಿನ ಕೊಯ್ಯಕ್ಕೆ ಹೊರಟೆ. ಇಲ್ಲ ಅಂದರೆ ಅಂಗಿಗೆ ಏನಾದರೂ ಸೊನೆ ತಾಂಗ್ರೆ ಅದು ಮ್ಯಾಣ ಅಂತರ. ಆ ಮ್ಯಾಣ ಸಾಧನಕ್ಕೆ ಹೋಗ್ತಿಲ್ಲ, ಕೈಗೂ ಎಲ್ಲ ತಾಂಗ್ರೆ ಎಣ್ಣೆ ಹಾಕಿ ತೆಗಿಕ್ಕೆ ಅಷ್ಟು ಮ್ಯಾಣ ಇರುತ್ತದು. ನಿಮಗೆಲ್ಲ ಗೊತ್ತಿರುತ್ತಲ್ಲ ನನಗಿಂತ ಹೆಚ್ಚಾಗಿ. ಆದರೆ ನಾನು ಮತ್ತೆ ಹೇಳೋದು ಇರಲಿ ಪರವಾಗಿಲ್ಲ. ಫಸ್ಟ್ ನಾನು ಅಂಗಿಯೆಲ್ಲ ಚೇಂಜ್ ಮಾಡ್ಕೊಂತೆ, ಯಾವುದಾದ್ರು ಟೀ ಶರ್ಟ್ ಹಾಕಂತೆ. ಇದ್ರಂಗೆಲ್ಲ ಕೆಲಸ ಮಾಡೋಕೆ ಆಪ್ದಲ್ಲ. ಎಸ್, ನಾ ರೆಡಿ ಆಯಿತು, ನನ್ನ ತಂಗಿನೂ ರೆಡಿ ಆದಳು. ಬರ ಬೇಗ ಬಾ. ಮತ್ತು ನನ್ನ ದಡ್ಡನಿಗೂ ರೆಡಿ ಆಯ್ನಿ ಅಂತೇಳಿ ಹೇಳಿದೆ. ಎಲ್ಲ ಅದು ರೆಡಿ ಹಾಕೋದಂದರೆ ಕತ್ತಿ ಚೂರಿ ಎಲ್ಲ ಹಿಡ್ಕೊಂಬೇಡ್ದ ರೆಡಿ ಹಾಕಿ ಅಂತ ಇತ್ತಂದರೆ. ರೆಡಿನಾ? ಎಂತಕ್ಕೆ ರೆಡಿ ನೀನು? ವಿಡಿಯೋ ಮಾಡೋಕ? ಹಾಂ ಇರಲಿ. ಹಾಂ, ಇವಳು ಬೇಸಿಗೆಗಾಲದಂಗೆ ಬೆಳಿ ಇದ್ದಾಳೆ ಕಾಣಿ. ನಿಮ್ಮ ಸ್ಕಿನ್ ಕೇರ್ ರುಟೀನನ್ನು ಹೇಳ್ತೀರಾ ಮೇಡಮ್? ಆ ಸೂರ್ಯ ಹಿಂಗಿದ್ರೆ ನಾ ಬಿಳಿ, ಸೂರ್ಯ ಉಲ್ಟೆ ಆದ್ರೆ ನಾ ಕಪ್ಪು. ನಂದು ಅಷ್ಟೇ. ಆಯಿತು, ಹೊರಡೋಣ. ದಡಾ, ಎಸ್, ಇದೇ ನೋಡಿ ಹಲಸಿನ ಮರ. ಇದೇ ನೋಡಿ ಹಲಸಿನ ಮರ. ಇಲ್ಲಿ ಕೆಳಗಿದೆ ನೋಡು, ಇಲ್ಲಿ ಕೆಳಗೆ. ಇದನ್ನೇ ಕೊಯ್ಯೋಣ. ಬೇಡ ಇಲ್ಲೇ ಎತ್ತಿಗ, ಇದನ್ನೇ ಕೊಯ್ಯುವ ಸಾಕು. ಎಸ್, ನಮ್ಮ ಹೊಡೆಬಡಿ ದಾಂಡಿಗಿ ಕರಿಯಮ್ಮ ಪೂಜಾರ್ತಿಯವರು, ಅಲಿಯಾಸ್ ಗುಲಾಬಿ ಪೂಜಾರ್ತಿಯವರು ಯಾವುದಾದ್ರು ಹೊಡಿದ ದಡ ಕಬಾಬ್ ಮಾಡೋಕೆ. ನಾವು ಸುಮ್ಮನೆ ಹಿಡ್ಕೊ ಬಂದ ಇವಳು ಕಾಣಿಲ್ಲ, ಆಡರೆಲ್ಲ ತಗೊಂಡು ಬಂದ. ಜಾಸ್ತಿ ಬೇಡ. ಹಾ, ಅದೇ ಸಣ್ಣದು ಕೊಯ್ನಿ, ಅದೇ ಅದ್ರಂಗೆ ದೊಡ್ಡದಿತ್ತು ಕಾಣಿ, ಅದು ಕೊಯ್ನಿ ದಡ. ಎಂತದ್ದು ಇರುದಿಲ್ಲ, ಅಷ್ಟು ಸಾಕತ್ತ ಕಬಾಬ್ ಎಲ್ಲ ಸಣ್ಣ ಅದಾದ್ರೆ ನಾಲ್ಕು ದೊಡ್ಡ ಹಣ್ಣು ಹಾಕುದು. ಆದ್ರೆ ಸ್ವೀಟ್ ಇರಲ್ಲ. ಸ್ವೀಟ್ ಬೇಕಾದ್ರೆ ಅಲ್ಲೊಂದು ಮರ ಇತ್ತಲ್ಲ ಅದ್ರಂಗೆ. ಈಗ ಕಟ್ಟಿಗೆಲ್ಲ ತಂದು ಕಾಲ ಹಾಕಿ ಅಂತಂದ್ರೆ ಮೊನ್ನೆ ಫಸ್ಟಿನೆಲ್ಲ ಹಿಂಗೆ ಕಣ್ಕಣಕ್ ಇದು ನೋಡಿ, ಇಂಥ ಒಂದು ಇಷ್ಟೇ ಗಾತ್ರದ್ದು ಒಂದು ತಗೊಳ್ಬೇಕು. ಇದಕ್ಕಿಂತ ಚಂದ ಈ ಪಿಳ್ಳೆಗಳೆಲ್ಲ ಆತಿಲ್ಲ, ಆ ದೊಡ್ಡದಂಗಲ್ಲ ಅಂದ್ರೆ ಕಟ್ ಮಾಡೋಕ್ ನಮ್ಗೆ ಕಷ್ಟ. ಸೊ ಇದನ್ನ ಮೆಲ್ಲ ಇದನ್ನ ಮಾತ್ರ ಕೊಯ್ತೀನಿ. ರಾಮ ಇವತ್ತು ಕೊಯ್ಯುದಿಲ್ಲ, ನಾಳೆ ತಾಯಿ ಚಾಮುಂಡೇಶ್ವರಿ. ಎಸ್, ಈ ಸೊನೆಯನ್ನ ರಾವಕ್ಕ ಉಲ್ಟಾ ಮಾಡಿಬಿಡು. ದಡ ಕತ್ತಿ ತಕೊಂಡಿ, ಕತ್ತಿಯನ್ನ ಕೈ ಹೆಂಗ್ ಕೊಡುಕಾಗ ಅಮ್ರ ಗಲಾಟೆ ಆಗ್ತದೆ. ನಾವು ದಿನ ಮಾಡ್ಕೊಂಡು ದಿನ ಹೊಡ್ಕೊಂಡು ಈ ಕಣಿ. ಎಸ್, ಇದನ್ನ ಇನ್ನೊಂದು ತಿಂಗಳು ಬಿಟ್ಟು ಅಲ್ಲಿ ಹಾಗೆ ಆದಿಯೆಲ್ಲ ಬತ್ರಲ್ಲ ಅಷ್ಟೊತ್ತಿಗೆ ಮಾಡ್ಲಕ್ ಕಬಾಬ್. ಓಕೆ, ಫೋಟೋ ತೆಗಿ. ಒಂದು ಕುಂಬಳಕಾಯಿ ಎಲ್ಲ ನಾವು ಹಲಸಿನಕಾಯಿ ಮರದಂಗೆ ಬೆಳೋದು. ಯಾವುದು ಇದು ಹಿಡ್ಕೊಂಡು ಹೋಗಿ, ನಾನು ತಕ ಬಂದಿದ್ದೆ. ದಡ್ಡ ಹಿಡ್ಕಣಿ ಬಾ. ಎಸ್, ಹಲಸಿನಕಾಯಿ ಹೇಳಿ. ಹಲಸಿನಕಾಯಿ
ಕೊಯ್ದ್ರೆ ಸೈ ಅಲ್ಲ ಏನಿದೆ ಇದನ್ನ ಇನ್ನು ಇದಿದೆಯಲ್ಲ ಇದೆಂತ ಇದು ಮುಳ್ಳು ಕಾಣಂಗಿತ್ತಲ್ಲ ಇದನ್ನೆಲ್ಲ ಇದೆಲ್ಲ ಕೆತ್ತಿ ಕಡ್ದು ಅದನ್ನ ಸಣ್ಣ ಹೋಳು ಮಾಡ್ಕೊಂಡು ಇಷ್ಟಿಷ್ಟು ದೊಡ್ಡ ಮಾಡಿ ಕಬಾಬ್ ಆಗಿರೋದ್ರಿಂದ ಇಷ್ಟಿಷ್ಟು ದೊಡ್ಡ ಮಾಡ್ಕೊ. ಬೇರೆ ಅಂಥದ್ದಾದ್ರು ಪಲ್ಯ ಗಿಲ್ಲೆ ಮಾಡೋದಾದ್ರೆ ಬಟ್ರ ಬಗ್ಗೆ ಇಟ್ಟೆ ಹಪ್ಪದು ಮಾಡ್ಕೊ. ಅದು ಪಲ್ಯ ನಂಗೆ ಇಷ್ಟ ಅಲ್ಲ ಅದು ಈ ದೊಡ್ಡದು ನಾಗಮಂಡ್ಲ ಅಂತದ್ರಂಗೆಲ್ಲ ಮಾಡ್ತಾರೆ. ಮೊನ್ನೆ ಇವ್ರದ್ರಲ್ಲಿ ಮಾಡಿದ್ದು ಒಳ್ಳೆ ಹಲಸಿನ ಮರದಲ್ಲಿ ಒಂದು ಕುಂಬಳಕಾಯಿ ಕುಂಬಳಕಾಯಿ ಹಲಸಿನ ಮರದಲ್ಲಿ ಬೆಳೆದಿದೆ. ಈ ಅದ್ಭುತ ದೃಶ್ಯಗಳು ಖಾಲಿ ನಿಮಗೆ ದ ವಂಡರ್ಗರ್ಲ್ ಅಕ್ಷು ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಸಿಗ್ತದೆ. ಅದಕ್ಕಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ. ಬಾಯ್ ಬಾಯ್ ಅಲ್ಲ ವಾಪಸ್ ಸಿಕ್ವಾ ಬನ್ನಿ. ಈಗ ನಾವು ಹಲಸಿನ ಗಿಡ ಅಲ್ಲ ಹಲಸಿನಕಾಯಿ ಕೊಯ್ದ್ರೆ ಸರಿ ಇಲ್ಲ, ಅದನ್ನ ಹಿಡ್ಕೊಂಡು ಬಾಳೆಯಲ್ಲಿ ಕೊಯ್ತಿದ್ದೆ. ಇನ್ನೊಂದು ಕೊಯ್ಯ ತಡೆ, ಒಂದೇ ಬಾಳೆಯಲ್ಲಿ ಕೊಯ್ಕೊಂಡು ಹಪ್ಪಕ್ಕಾಗ ಅಂತೇಳಿ ಹೇಳಿ ಇನ್ನೂ ಒಂದು ಕೊಯ್ತಾ ಇದ್ದೆ. ದೊಡ್ಡವ್ರು ಹೇಳ್ತರು ಒಂದು ಬಾಳೆಯಲ್ಲಿ ಕೊಯ್ಕೊಂಡು ಯಾವಾಗ್ಲೂ ಬಪ್ಪಕ್ಕಾಗ ಅನ್ಕೊಂಡು, ಅಂದ್ರೆ ಅದು ಒಂದು ಬಾಳೆಯಲ್ಲಿ ಬೇರೆ ಮನೆಯ ರಾಣಿ ನೋಡಿ ಚುಂಕಿ ಬಾಬು. ಇದು ಎಲ್ಲದಕ್ಕಿಂತ ಇದೆ ನಮ್ಮ ನಿಂಗೆ ಇದು ಮೇನ್ ಚುಂಕಿ ಬಂಗಾರ. ಹಲಸಿನ ಹಣ್ಣಿಂದ ಕಬಾಬ್ ಮಾಡೋಕ್ಕಿತ್ತ ಬಾಳೆಯಲ್ಲೆಲ್ಲ ಫಸ್ಟ್ ಲೈಕ್ ಮಾಡಿ ಒರ್ಸ್ಕೊಂಬ. ಅದು ಹೊರದೋಯ್ತು ಮತ್ತೆ ಹತ್ತು ಚಾರ್ಸ ಹೊರದೆ ಹೋಯ್ತು ಮತ್ತೆ ಹಂಗೇನಾಗಲ್ಲ, ಬಾಡಿ ಬಟ್ಲಿಡೋದಲ್ಲ. ಬಟ್ಲಿ ಇಡು ಬೇಡ, ಅದು ಟೇಬಲ್ ಮೇಲೆ ಕಟ 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 ಮಾಡಿ ಅದು ಫಸ್ಟ್ ಇದು ಮಾಡಿ ಅಮ್ಮ. ಇಷ್ಟು ದೊಡ್ಡದ್ಯಾ? ಅದಕ್ಕಿಂತ ದೊಡ್ಡದು ಸಿಕ್ಸಿ ಅಂತ ಮಾಡ್ತೀರಿ ಅಮ್ಮ? ಅದು ಹಿಡ್ಕಂಕ ದಂಡ ನೀವೇ ಮಾಡಿದಡ. ಇದೆ ಅಂತ ಗೊತ್ತಾ, ಇದನ್ನ ಚೂಪ್ ಮಾಡಿ ಇದಕ್ಕೆ ಹಿಂಗ್ ಸಿಕ್ಸಿ. ಅಯ್ಯೋ ದೇವ್ರೆ, ಇವ್ರು ಹಂಗೆ ಮಾಡ್ತು. ಅದು ಹಾತಿಲ್ಲಮ್ಮ, ಅದು ಹಾತಿಲ್ಲ, ಅದು ಚೂಂಪಿಲ್ಲ ಅಲ್ಲ. ದಬ್ಬೆ ಮಗಳದು ಜುಗಾಡ್ ಕಾಯಿ ಆಯ್ತಾ? ಹಿಡ್ಕಂದ ದಡ ಹಿಂಗೆ ಮಾಡುದಾ? ಕೆಳಗೆ ಇಟ್ಕ ಮಾಡಿದಡ, ಅದು ಕಂಫರ್ಟೇಬಲ್ ಆಗ್ತವಾಗ. ನಾ ಮಾರದ್ ಕೊಯ್ಡೆಲ್ಲ ತಕ್ಕ ಬಂದ ಅದು ಬೇಕೀಗ. ಎಸ್, ಮನೆಗೆ ಒಬ್ರೊಬ್ರು ಅರ್ಥ ಆದವ್ರಲ್ಲ, ಅದು ಹೆಸ್ರೆಂತ ಬಲ್ಲಾದವ್ರು ಒಬ್ರು ಬೇಕಂಬ. ಇದಕ್ಕೆ ಕಾಣಿ ಬಾಯಿಂಗ್ ಒಂದು ಎಲಿ ಹೈಕೊಂಡ್ರು ಕೊಚ್ಚುಕ್ ಸುರುವೆ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಆಮೇಲೆ ಎಂತ ಮರೆ ಸರ್ವಜ್ಞ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಅದೇ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮಧ್ಯದಲ್ಲಿ ಏನಿತ್ತಂತೇಳಿ ಹೇಳಿ ಯಾರಿಗಾರು ಗೊತ್ತಿದ್ರೆ ಫಿಲ್ ಮಾಡಿಬಿಡಿ ಕಮೆಂಟ್ ಬಾಕ್ಸಲ್ಲಿ. ನಮಗೆ ಮರ್ತಾಯ್ತು. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಮಥಿಂಗ್ ಎಂದ ಸರ್ವಜ್ಞ. ಆ ಸಮಥಿಂಗ್ ಏನಿರ್ಬೋದು ಕಮೆಂಟ್ ಮಾಡಿ ಆಯ್ತಾ? ಕಾಣಿ ಹೆಂಗಾಯ್ತು, ಹೆಂಗಿದ್ದದ್ದು ಹಲಸಿನಕಾಯಿನ ಹೆಂಗೆ ಮಾಡ್ರ ನಮ್ದಡ್ಡ. ಇನ್ನೂ ಇದೆಲ್ಲ ಲೈಕ್ ಮಾಡಿ ಕೆತ್ತಿ ಆಮೇಲೆ ಇದನ್ನು ತೊಳ್ಕೊಂಡು ಕಟ್ ಮಾಡುದಾ ಇಲ್ಲ ಕಟ್ ಮಾಡಿ ಆದ್ಮೇಲೆ ತೊಳುದಾ? ದಡ ಎಂತ ಮಾಡುವ? ಕಟ್ ಮಾಡಿ ಮೇಲೆ ತೊಳಿ. ಅಕ್ಕ ಹಂಗೆ ಮಾಡು. ಎಸ್, ಈಗ ನಾವು ಹಲಸಿನ ಹಣ್ಣನ್ನು ರಿಪೇರಿ ಅಂತೂ ಮಾಡಿತ್ತು. ಇದನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಗೊತ್ತಾಗಬೇಕಾದ್ರೆ ವೆಯ್ಟ್ ಫಾರ್ ದ ಪಾರ್ಟ್ 2. ಓಕೆ, ಇದನ್ನು ಕಬಾಬ್ ಅಂತೂ ನಾನು ಮಾಡೇ ಮಾಡ್ತೀನಿ. ಕಬಾಬಲ್ಲಿ ಹೆಂಗಾಗುತ್ತೆ, ಏನೇನಾಗುತ್ತೆ, ಅದ್ರ ಸ್ಟೋರಿ ಏನು ಅಂತ ಗೊತ್ತಾಗಬೇಕಾದ್ರೆ ನೀವು 2ನೇ ವಿಡಿಯೋನ ನೋಡಬೇಕಾಗ್ತದೆ. ಯಾರೆಲ್ಲ ಇಷ್ಟು ತನಕ ವಿಡಿಯೋ ಕಂಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಇದನ್ನು ಲಾಂಗ್ ಮಾಡೋದು ಬೇಡ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ನಾಳೆಗೆ ವಿಡಿಯೋ ನೋಡೋದನ್ನು ಮರಿಬೇಡಿ. ಬಾಯ್.